ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಳೆನಲ್ಲಿ ಸಂಜೆ ಟೈಮ್ ಏನಾದ್ರೂ ಸ್ನಾಕ್ಸ್ ಬೇಕು ಅಂತಂದ್ರೆ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ತಕ್ಕಂತ ಹೆಲ್ತಿ ಆದಂತ ಒಂದು ಸ್ನಾಕ್ಸ್ ಅಂದ್ರೆ ಅದು ಮಂಡಕ್ಕಿ ಒಗ್ಗರಣೆ. ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಈ ಒಂದು ಮಂಡಕ್ಕಿ ಒಗ್ಗರಣೆನ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ಒಂದ್ ಕಪ್ ಟೀ ಅಥವಾ ಕಾಫಿ ಇದ್ರಂತೂ ಇನ್ನು ಸೂಪರ್. ಸೊ ಮಾಡೋದು ಹೇಗೆ, ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಸಾಸಿವೆ, ಎಣ್ಣೆ, ಅರಿಶಿನ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಚಿಪ್ಸ್ ತಗೊಂಡಿದ್ದೀನಿ, ಹಾಗೇನೆ ಒಣಮೆಣಸಿನ್ಕಾಯಿ, ಹುರ್ಗಡ್ಲೆ, ಶೇಂಗಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಒಂದು ಒಗ್ಗರಣೆಗೆ ಮಾಡ್ಲಿಕ್ಕೆ ಬೆಳ್ಳುಳ್ಳಿಯನ್ನ ಸ್ವಲ್ಪ ಸಿಪ್ಪೆಯನ್ನ ಜಜ್ಜಿ ಇಡಬೇಕು. ಸಿಪ್ಪೆಯನ್ನು ತೆಗೆಯೋದಕ್ಕೆ ಹೋಗ್ಬೇಡಿ, ಹಾಗೇನೆ ಸ್ವಲ್ಪ ಜಜ್ಜಿ ಬಿಟ್ಟು ಇಡ್ಬೇಕಷ್ಟೇನೆ. ನಾವು ಸ್ವಲ್ಪ ಖಾರ ಸವೆಯನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಮುಖ್ಯವಾಗಿ ಕಡಲೆಪುರಿಯನ್ನ ಸೋಸ್ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ 5 ಕಪ್ನಷ್ಟು ನಾನು ಕಡಲೆಪುರಿ ಅಥವಾ ಮಂಡಕ್ಕಿಯನ್ನ ತೆಗೆದಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ದೊಡ್ಡ ಬಾಣ್ಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಬೇಕಾಗತ್ತೆ. ಹಾಗೇನೆ ಎಣ್ಣೆನಲ್ಲಿ ಶೇಂಗಾನ ಫಸ್ಟ್ ಹುರ್ಕೊಳ್ಬೇಕು. ಮೀಡಿಯಂ ಉರಿನಲ್ಲೇನೆ ಇದನ್ನ ಗಮ್ ಅಂತ ಸ್ಮೆಲ್ ಬರೋವರ್ಗುನು, ಕಲರ್ ಚೇಂಜ್ ಆಗೋವರ್ಗುನು ರೋಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಸಿಪ್ಪೆ ಎಲ್ಲ ಬಿಡ್ತಾ ಇದೆ. ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಕಲರ್ ಚೇಂಜ್ ಆದ್ಮೇಲೆ ನಾವು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿ ಎಸ್ಲನ್ನ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 10 ರಿಂದ 12 ಬೆಳ್ಳುಳ್ಳಿ ಎಸ್ಲನ್ನ ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕ್ವಿಕ್ ಆಗಿ ಆಗುವಂತ ರೆಸಿಪಿ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸೊ ಕಡಲೆಪುರಿ ಅಥವಾ ಮಂಡಕ್ಕಿ ಒಗ್ಗರಣೆಯನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಹೆಲ್ತಿ ಆದಂತ ಒಂದು ಸ್ನಾಕ್ಸ್ ಕೊಟ್ಟಾಗತ್ತೆ. ಸಾಸಿವೆ ಮತ್ತೆ ಕರಿಬೇವು ಹಾಕ್ಬೇಕು. ಹಾಗೆ ಒಣಮೆಣಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇದೇ ಟೈಮ್ ನಲ್ಲಿ ಹುರ್ಗಡ್ಲೆಯನ್ನು ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಉರಿಯನ್ನ ಕಡಲೆಪುರಿ ಒಗ್ಗರಣೆ ಮಾಡುವಾಗ ಕಡಿಮೆ ಉರಿನೇ ಇಟ್ಕೊಂಡು ಮಾಡ್ಕೊಳ್ಬೇಕು, ಸೀಸ್ಲಿಕ್ಕೆ ಹೋಗ್ಬಾರ್ದು. ಈಗ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಹಾಗೇನೆ 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದೇ ಟೈಮ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಅರಿಶಿನ, ಖಾರ ಎಲ್ಲ ಹಾಕಿದ್ಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಕಲರ್ಫುಲ್ ಆಗಿರೋದಕ್ಕೆ ಇವಾಗ ನಾವು ಮಂಡಕ್ಕಿಯನ್ನ ಸೇರ್ಸೋಣ. ಮಂಡಕ್ಕಿಯನ್ನ 5 ಕಪ್ನಷ್ಟು ನಾನು ತೆಗೆದುಕೊಂಡಿದ್ದೀನಿ. ಇವಾಗ ಕಡಲೆಪುರಿಯನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ ನಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ರು ಸಾಕು. ಸ್ಟವ್ ಆಫ್ ಮಾಡ್ಕೊಂಡು ಬಿಸಿ ಇರುತ್ತೆ ಬಾಣ್ಲಿ, ಅದಕ್ಕೇನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟವ್ನ ಆಫ್ ಮಾಡ್ಕೊಂಡು ಕಡಲೆಪುರಿನೆಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಏನ್ ಮಿಕ್ಸ್ಚರ್ ಅಥವಾ ಖಾರ ಸವೆಯನ್ನ ತೆಗೆದಿಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಳ್ಬೇಕು. ಹಾಗೇನೆ ಚಿಪ್ಸ್ ಪೀಸ್ಗಳನ್ನು ನಾವು ಇದೇ ಟೈಮ್ ನಲ್ಲಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಬೇಕು. ತುಂಬಾ ಕ್ರಶ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸಣ್ಣ ಪೀಸ್ಗಳು ಸಿಗ್ತಾ ಇರ್ಬೇಕು ಬಾಯಿಗೆ ತಿನ್ನುವಾಗ. ಆ ರೀತಿ ಚಿಪ್ಸ್ ಅನ್ನ ಹಾಕೊಂಡು, ಈ ಪೊಟಾಟೊ ಚಿಪ್ಸ್ ಅನ್ನ ಹಾಕೊಡಿ. ಲೇಸು ಇಂಥದನ್ನ ಹಾಕೊಳ್ಳೋ ಬದಲು ಪೊಟಾಟೊ ಚಿಪ್ಸ್ ಬೆಸ್ಟ್ ಇರುತ್ತೆ. ಈಗೆಲ್ಲ ಮಿಕ್ಸ್ ಆಗಿದೆ. ಈ ಟೈಮ್ ನಲ್ಲಿ ನಾನು ಇದನ್ನ ಈಗ ಬಿಸಿ ಬಾಣ್ಲಿನಲ್ಲೇ ಕಡಲೆಪುರಿಯನ್ನ ಹುರ್ಕೊಂಡಿರೋದು, ನಾವು ಉರಿ ಇಟ್ಕೊಂಡೇನು ಹುರ್ಕೊಂಡಿಲ್ಲ. ಈ ರೀತಿ ಮುರಿದ್ರೆ ಈಸಿಯಾಗಿ ಕಟ್ ಆಗ್ತಾ ಇದೆ ಕಡಲೆಪುರಿ. ಪರ್ಫೆಕ್ಟ್ ಆಗಿದೆ. ಬಿಸಿಯಾಗಿ ಇರುವಾಗ್ಲೇ ಸರ್ವ್ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.